ಹಾಯ್ ಫ್ರೆಂಡ್ಸ್, GR ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಂಗೀತ ನಿರ್ದೇಶಕ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದ 141ನೆಯ ಚಿತ್ರದಿಂದ ಕೊನೆಯ ಚಿತ್ರದವರೆಗೂ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಅವರ 141ನೆಯ ಚಿತ್ರ ಗಣೇಶನ ಮದುವೆ. ಈ ಚಿತ್ರವು 1990ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 142ನೆಯ ಚಿತ್ರ ಚಪಲ ಚೆನ್ನಿಗರಾಯ. ಈ ಚಿತ್ರವು 1990ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 143ನೆಯ ಚಿತ್ರ ಬಾರೆ ನನ್ನ ಮುದ್ದಿನ ರಾಣಿ. ಈ ಚಿತ್ರವು 1990ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 144ನೆಯ ಚಿತ್ರ ನಗು ನಗುತ ನಲಿ. ಈ ಚಿತ್ರವು 1991ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 145ನೆಯ ಚಿತ್ರ ಮೋಡದ ಮರೆಯಲಿ. ಈ ಚಿತ್ರವು 1991ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 146ನೆಯ ಚಿತ್ರ ಮಾಂಗಲ್ಯ. ಈ ಚಿತ್ರವು 1991ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 147ನೆಯ ಚಿತ್ರ ಜಗದೇಕ ವೀರ. ಈ ಚಿತ್ರವು 1991ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 148ನೆಯ ಚಿತ್ರ ಗೌರಿ ಗಣೇಶ. ಈ ಚಿತ್ರವು 1991ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 149ನೆಯ ಚಿತ್ರ ಗಂಡನಿಗೆ ತಕ್ಕ ಹೆಂಡತಿ. ಈ ಚಿತ್ರವು 1991ರಲ್ಲಿ ತೆರೆ ಕಂಡು ಅವರೇಜ್ ಆಗಿತ್ತು. ಅವರ 150ನೆಯ ಚಿತ್ರ ಬಾ ನನ್ನ ಪ್ರೀತಿಸು. ಈ ಚಿತ್ರವು 1992ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 151ನೆಯ ಚಿತ್ರ ಶಿವನಾಗ. ಈ ಚಿತ್ರವು 1992ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 152ನೆಯ ಚಿತ್ರ ಪ್ರೇಮ ಸಂಗಮ. ಈ ಚಿತ್ರವು 1992ರಲ್ಲಿ ತೆರೆ ಕಂಡು ಅವರೇಜ್ ಆಗಿತ್ತು. ಅವರ 153ನೆಯ ಚಿತ್ರ ಒಂದು ಸಿನಿಮಾ ಕತೆ. ಈ ಚಿತ್ರವು 1992ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 154ನೆಯ ಚಿತ್ರ ನನ್ನ ಶಸ್ತ್ರು. ಈ ಚಿತ್ರವು 1992ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 155ನೆಯ ಚಿತ್ರ ಮೈಸೂರು ಜಾಣ. ಈ ಚಿತ್ರವು 1992ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 156ನೆಯ ಚಿತ್ರ ಕಲಿಯುಗ ಸೀತೆ. ಈ ಚಿತ್ರವು 1992ರಲ್ಲಿ ತೆರೆ ಕಂಡು ಅವರೇಜ್ ಆಗಿತ್ತು. ಅವರ 157ನೆಯ ಚಿತ್ರ ಹಠಮಾರಿ ಹೆಣ್ಣು ಕಿಲಾಡಿ ಗಂಡು. ಈ ಚಿತ್ರವು 1992ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 158ನೆಯ ಚಿತ್ರ ಆತ್ಮ ಬಂಧನ. ಈ ಚಿತ್ರವು 1992ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 159ನೆಯ ಚಿತ್ರ ಜೀವನ ಸಂಘರ್ಷ. ಈ ಚಿತ್ರವು 1993ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 160ನೆಯ ಚಿತ್ರ ಊರ್ವಶಿ ಕಲ್ಯಾಣ. ಈ ಚಿತ್ರವು 1993ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 161ನೆಯ ಚಿತ್ರ ಸೂರ್ಯೋದಯ. ಈ ಚಿತ್ರವು 1993ರಲ್ಲಿ ತೆರೆ ಕಂಡು ಅವರೇಜ್ ಆಗಿತ್ತು. ಅವರ 162ನೆಯ ಚಿತ್ರ ನಾನೆಂದು ನಿಮ್ಮವನೇ. ಈ ಚಿತ್ರವು 1993ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 163ನೆಯ ಚಿತ್ರ ಜಗಮೆಚ್ಚಿದ ಹುಡುಗ. ಈ ಚಿತ್ರವು 1993ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 164ನೆಯ ಚಿತ್ರ ಹೂವೊಂದು ಬೇಕು ಬಳ್ಳಿಗೆ. ಈ ಚಿತ್ರವು 1993ರಲ್ಲಿ ತೆರೆ ಕಂಡು ಅವರೇಜ್ ಆಗಿತ್ತು. ಅವರ 165ನೆಯ ಚಿತ್ರ ಬಹದ್ದೂರ್ ಹೆಣ್ಣು. ಈ ಚಿತ್ರವು 1993ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 166ನೆಯ ಚಿತ್ರ ಯಾರಿಗೂ ಹೇಳಬೇಡಿ. ಈ ಚಿತ್ರವು 1994ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು.
ಅವರ 167ನೆಯ ಚಿತ್ರ ಗಂಧದ ಗುಡಿ ಭಾಗ 2. ಈ ಚಿತ್ರವು 1994ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 168ನೆಯ ಚಿತ್ರ ಭೂತಾಯಿಯ ಮಕ್ಕಳು. ಈ ಚಿತ್ರವು 1994ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 169ನೆಯ ಚಿತ್ರ ಯಮಕಿಂಕರ. ಈ ಚಿತ್ರವು 1995ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 170ನೆಯ ಚಿತ್ರ ಸ್ಟೇಟ್ ರೌಡಿ. ಈ ಚಿತ್ರವು 1995ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 171ನೆಯ ಚಿತ್ರ ಕರುಳಿನ ಕುಡಿ. ಈ ಚಿತ್ರವು 1995ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 172ನೆಯ ಚಿತ್ರ ಗಿಡ್ಡು ದಾದಾ. ಈ ಚಿತ್ರವು 1995ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 173ನೆಯ ಚಿತ್ರ ಗಣೇಶನ ಗಲಾಟೆ. ಈ ಚಿತ್ರವು 1995ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 174ನೆಯ ಚಿತ್ರ ಬಂಗಾರದ ಕಳಸ. ಈ ಚಿತ್ರವು 1995ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 175ನೆಯ ಚಿತ್ರ ಸೂರ್ಯಪುತ್ರ. ಈ ಚಿತ್ರವು 1996ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 176ನೆಯ ಚಿತ್ರ ಬಂಗಾರದ ಮನೆ. ಈ ಚಿತ್ರವು 1996ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 177ನೆಯ ಚಿತ್ರ ಜನನಿ ಜನ್ಮಭೂಮಿ. ಈ ಚಿತ್ರವು 1997ರಲ್ಲಿ ತೆರೆ ಕಂಡು ಅವರೇಜ್ ಆಗಿತ್ತು. ಅವರ 178ನೆಯ ಚಿತ್ರ ಚೂ ಬಾಣ. ಈ ಚಿತ್ರವು 1997ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 179ನೆಯ ಚಿತ್ರ ಬಾಳಿದ ಮನೆ. ಈ ಚಿತ್ರವು 1997ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 180ನೆಯ ಚಿತ್ರ ಜಗತ್ ಕಿಲಾಡಿ. ಈ ಚಿತ್ರವು 1998ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 181ನೆಯ ಚಿತ್ರ ಬಯಲು ದೀಪ. ಈ ಚಿತ್ರವು 1998ರಲ್ಲಿ ತೆರೆ ಕಂಡು ಅವರೇಜ್ ಆಗಿತ್ತು. ಅವರ 182ನೆಯ ಚಿತ್ರ ಅರ್ಜುನ್ ಅಭಿಮನ್ಯು. ಈ ಚಿತ್ರವು 1998ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 183ನೆಯ ಚಿತ್ರ ಪ್ರೇಮ ಪ್ರೇಮ ಪ್ರೇಮ. ಈ ಚಿತ್ರವು 1999ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 184ನೆಯ ಚಿತ್ರ ಹೃದಯಾಂಜಲಿ. ಈ ಚಿತ್ರವು 2003ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 185ನೆಯ ಚಿತ್ರ ಚಂದುಳ್ಳಿ ಚೆಲುವೆ. ಈ ಚಿತ್ರವು 2010ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಸಂಗೀತ ನಿರ್ದೇಶಕ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದ 141ನೆಯ ಚಿತ್ರದಿಂದ ಅವರ ಕೊನೆಯ ಚಿತ್ರದವರೆಗೂ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.